ಅದೊಂದು ದಿನ ಇಳಿ ಸಂಜೆ ಹೊತ್ತಿನಲ್ಲಿ ಬಿಬಿಬಿ ಕಾಲೇಜಿನ ಆವರಣದಲ್ಲಿ ರಕ್ತದ ಚರಿತ್ರೆಯೇ ನಡೆದು ಹೋಗಿತ್ತು. ನೇಹಾ ಹಿರೇಮಠ ಎಂಬ ಯುವತಿಯನ್ನ ಫಯಾಜ್ ಎಂಬ ಹಂತಕ ಕೊಲೆ ಮಾಡಿ ಜೈಲು ಪಾಲಾಗಿದ್ದ. ಈ ಪ್ರಕರಣದಲ್ಲಿ ಈಗ ಹೈಕೋರ್ಟ್ ಮಹತ್ವದ ನಿಲುವನ್ನ ತೋರಿಸಿದೆ. ಆರೋಪಿ ಫಯಾಜ್ನ ಜಾಮೀನು ಅರ್ಜಿ 3ನೇ ಬಾರಿಯೂ ತಿರಸ್ಕೃತಗೊಂಡಿದೆ. ಕಾಲೇಜು ಕ್ಯಾಂಪಸ್ನಲ್ಲಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣ. ಆರೋಪಿ ಫಯಾಜ್ ಜಾಮೀನು ಅರ್ಜಿ ತಿರಸ್ಕರಿಸಿದ ಕೋರ್ಟ್. ಹೌದು, ಧಾರವಾಡ ಹೈಕೋರ್ಟ್ನಿಂದ ಜಾಮೀನು ಅರ್ಜಿ ತಿರಸ್ಕಾರವಾಗಿದೆ. 3ನೇ ಬಾರಿಗೆ ಜಾಮೀನು ಅರ್ಜಿ ವಜಾಗೊಳಿಸಿದ ಕೋರ್ಟ್ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಕಾಲೇಜು ಕ್ಯಾಂಪಸ್ನಲ್ಲಿಯೇ ನೇಹಾಳನ್ನ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದ ಫಯಾಜ್ ಏಪ್ರಿಲ್ 18, 2024ರಂದು ನಡೆದಿದ್ದ ಈ ಕೊಲೆ ಪ್ರಕರಣದಲ್ಲಿ ಈಗ ಆತ ಜೈಲು ಪಾಲಾಗಿದ್ದಾನೆ. ಜಾಮೀನು ಅರ್ಜಿ ಈಗ ವಿಚಾರಣೆ ನಡೆದಿದ್ದು 3ನೇ ಬಾರಿಗೂ ಅದು ತಿರಸ್ಕೃತವಾಗಿದೆ. ಇದು ನ್ಯಾಯಕ್ಕೆ ಸಿಕ್ಕ ಜಯ ಅಂತಾರೆ ನೇಹಾ ಪರ ವಕೀಲರು. ಬಿಬಿ ಕಾಲೇಜಿನಲ್ಲಿ ನಡೆದಂಥ ನೇಹಾ ಹಿರೇಮಠ ಕೊಲೆಯ ಆರೋಪಿಯಾದಂಥ ಫಯಾಜ್ ಇವನ ಬೇಲ್ನ ಮರು ವಿಚಾರಣೆ 3ನೇ ಬಾರಿಗೆ ಹಾಕಿದ್ರು. ಅವರು ಬೇಲ್ ಅರ್ಜಿಯಾಗಿ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಪೀಠ ಧಾರವಾಡ ಹೈಕೋರ್ಟ್ನಲ್ಲಿ ಇಂದಿನದ 2 ಸೈಡ್ ವಾದ ವಿವಾದಗಳನ್ನು ಆಲಿಸಿದ ನಂತರ ಜಸ್ಟಿಸ್ ವೇದವ್ಯಾಸ ಶ್ರೀಶಾನಂದ ಸಾಹೇಬ್ರು ಏನಿದೆ ಅವನ ಬೇಲ್ ಅರ್ಜಿನ ತಿರಸ್ಕರಿಸಿ 3ನೇ ಬಾರಿಗೆ ರಿಜೆಕ್ಟ್ ಆಗಿದೆ. ಇದು 1ನೇ ಬಾರಿ ಏನಿದೆ ಮಾನ್ಯ ಗೌರವಾನ್ವಿತ 1ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ರಿಜೆಕ್ಟ್ ಆಗಿತ್ತು. ಅದಾದ ನಂತರ ಹೈಕೋರ್ಟಿಗೆ ಇದು 2ನೇ ಬಾರಿ ಹಾಕಿದ್ರು. ಅವರು 2ನೇ ಬಾರಿ ಕೂಡ ಏನಿದೆ ನೋಡ್ರಿ ಬೇಲ್ ರಿಜೆಕ್ಟ್ ಆಗಿದೆ. ಇದು ಒಂದು ಸತ್ಯಕ್ಕೆ ಸಂದ ಜಯ ಅಂತಂತ ಹೇಳಲಿಕ್ಕೆ ಅಡ್ಡಿ ಇಲ್ಲ. ಆರೋಪಿ ಏನೇ ಮತ್ತೆ ಜೈಲೇಗತಿ ಅವನಿಗೆ. ಈಗ ಆರೋಪಿ ಪರವಾಗಿ ಏನಿದೆ ನೋಡ್ರಿ ಬೆಳಗಾವಿ ಮೂಲದ ವಕೀಲರಾದಂಥ ZM ಹತ್ತಿರಕಿ ಹಾಗೂ ಮುಲ್ಲಾ ಅನ್ನೋ ವಕೀಲರ ಆರೋಪಿ ಪರವಾಗಿ ವಕಾಲತ್ತು ವಹಿಸಿದ್ದಾರೆ. ನಾವಿಲ್ಲಿ ಧಾರವಾಡ ವಕೀಲರ ಸಂಘದಲ್ಲೇ ಏನು ಕಂಪ್ಲೀಟ್ ಹುಬ್ಬಳ್ಳಿ ಅಸೋಸಿಯೇಷನ್ ಆಯ್ತು, ಧಾರವಾಡ ವಕೀಲರ ಸಂಘ ಆಯ್ತು, ನಾವು ಯಾರೇ ಆದರೂ ಕೂಡ ಆರೋಪಿ ಪರ ವಕಾಲತ್ತು ಹಾಕಬಾರ್ದಂತೂ ನಮ್ಮ ಅಸೋಸಿಯೇಷನ್ ಒಳಗೆ ಮೀಟಿಂಗ್ ಆಗಿತ್ತು. ಅದೇ ಪ್ರಕಾರದ ಎಲ್ಲ ವಕೀಲರು ಸಹಕಾರ ಮಾಡಿದ್ರು ನಮ್ಮ ಧಾರವಾಡ ಡಿಸ್ಟಿಕ್ನವ್ರು. ಈಗ ವಿಚಾರಣೆಗೆ ಮಾನ್ಯ ಉಚ್ಚ ನ್ಯಾಯಾಲಯವು ತಡೆ ನೀಡಿರುವುದರಿಂದ ವಿಚಾರಣೆ ಬಾಕಿ ಉಳಿದಿದೆ. ಅದು ಕೂಡ ವಾದ ವಿವಾದ ಆಲಿಸಿ ಮಾನ್ಯ ಉಚ್ಚ ನ್ಯಾಯಾಲಯದವರು ಅದು ಜಜ್ಮೆಂಟನ್ನು ರಿಸರ್ವ್ ಮಾಡ್ಕೊಂಡಿದ್ದಾರೆ. ಅದು ಜಜ್ಮೆಂಟ್ ಬಂದ ನಂತರ ಇಲ್ಲಿ ವಿಚಾರಣೆ ಮತ್ತೆ ಮುಂದುವರಿತದೆ. 3ನೇ ಬಾರಿಗೆ ಇವತ್ತು ಬೇಲ್ ರಿಜೆಕ್ಟ್ ಆಗಿದೆ. ಇನ್ನು ನೇಹಾ ಹತ್ಯೆ ಪ್ರಕರಣ ಇಡೀ ದೇಶದಾದ್ಯಂತ ಸಂಚಲನ ಮೂಡಿಸಿತ್ತು. ನೇಹಾ ಕುಟುಂಬದ ಪರ ವಕೀಲರಾದ ರಾಘವೇಂದ್ರ ಮದಗೀಕರ್, ಪ್ರಕಾಶ್ ಅಂದಾನಿಮಠ ವಾದ ಮಂಡಿಸಿದ್ದಾರೆ. 3ನೇ ಬಾರಿಯೂ ಜಾಮೀನು ಅರ್ಜಿ ತಿರಸ್ಕೃತಗೊಂಡಿದೆ. ಇದು ನ್ಯಾಯಕ್ಕೆ ಸಂದ ಜಯವಾಗಿದೆ. ಕೋರ್ಟ್ ಬಗ್ಗೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಆರೋಪಿ ಕೋರ್ಟ್ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾನೆ. ಇದರಿಂದ ಟ್ರಯಲ್ ವಿಳಂಬ ಆಗ್ತಾ ಇದೆ. ತಡವಾದರೂ ನ್ಯಾಯ ನಮ್ಮ ಪರವಾಗಿ ಬರಲಿದೆ ಅಂತ ನೇಹಾ ತಂದೆ ನಿರಂಜನ್ ಹಿರೇಮಠ ಹೇಳಿದ್ದಾರೆ. ಇವತ್ತು ಕೂಡ ಜಾಮೀನು ಅರ್ಜಿ ವಿಚಾರಣೆ ಇತ್ತು. ಅದನ್ನೇ ಕೂಲಂಕುಷವಾಗಿ ನಮ್ಮ ವಕೀಲರಾದ ರಾಘವೇಂದ್ರ ಮುತಿಕೇಕರು ಮತ್ತು ಪ್ರಕಾಶ್ ಅಂದಾನಿಮಠರು ವಾದ ವಿವಾದವನ್ನು ಮಾಡಿ ಇವತ್ತು ಕೂಡ ಅದನ್ನು ಬೇಲ್ ರಿಜೆಕ್ಟ್ ಆಗಿದೆ. ಸದ್ಯದ 3ನೇ ಬಾರಿ ಬೇಲ್ ರಿಜೆಕ್ಟ್ ಆಗಿದೆ. ಇದು ಸತ್ಯಕ್ಕೆ ಜಯವಾಗಿದೆ ಅಂತ ಭಾವಿಸ್ತೀವಿ. ಅದರ ಜೊತೆಗೆ ನಾವು ಉಚ್ಚ ನ್ಯಾಯಾಲಯ ಕೂಡ ಅಭಿನಂದಿಸ್ತೀವಿ. ಮತ್ತು ಇದರಿಂದ ಸಾಕಷ್ಟು ಸಲ ಈಗ ಕೇಸು ಕೂಡ ಸ್ಟೇ ಮಾಡಿಸಿದ್ದಾರೆ ಮತ್ತು ಅನೇಕ ಕೈವಾಡಗಳು ಇದಕ್ಕೆ ಆಗಲೇ ಡೇ 1ಇಂದನೇ ಈ ಕೊಲೆ ಕೇಸ್ನಾಗಿಂದನೇ ಪ್ರಾರಂಭ ಇದೆ. ಇಲ್ಲಿಯೂ ಕೂಡ ಅವರ ಪ್ರಯತ್ನ 3ನೇ ಬಾರಿ ಕೂಡ ವಿಫಲ ಆಗಿದೆ. ಸತ್ಯಕ್ಕೆ ಜಯ ಸಿಕ್ಕಿದೆ. ಸತ್ಯಕ್ಕೆ ಜಯ ಆಗಿದೆ. ಉಚ್ಚ ನ್ಯಾಯಾಲಯಕ್ಕೆ, ನ್ಯಾಯಾಧೀಶರಿಗೆ ಮತ್ತು ವಕೀಲರಿಗೆ ಎಲ್ಲರಿಗೂ ಕೂಡ ನಾವು ಅಭಿನಂದಿಸಿ ಮತ್ತು ಮುಂದಿನ ಕೂಡ ಇನ್ನೂ ಕೇಸ್ ಸ್ಟೇಯಲ್ಲಿದೆ, ಅದನ್ನು ಕೂಡ ವೇಕೆಂಟ್ ಮಾಡಬೇಕು ಅನ್ನೋ ಮನವಿ ಕೂಡ ನಾವು ಕೋರ್ಟಿಗೆ ಸಲ್ಲಿಸಿದ್ದೇವೆ. ಒಟ್ಟಿನಲ್ಲಿ ಆರೋಪಿ ಫಯಾಜ್ ಮಾಡಿದ ತಪ್ಪಿಗೆ ತಕ್ಕ ಶಾಸ್ತಿಯಂತೂ ಆಗುತ್ತಿದೆ. 3ನೇ ಬಾರಿಗೆ ಬೇಲ್ ರಿಜೆಕ್ಟ್ ಆಗಿದ್ದು ಆದಷ್ಟು ಬೇಗ ಶಿಕ್ಷೆ ಆಗಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ಗಜಾನನ್ ಜೊತೆ ಮಲ್ಲೇಶ್ ಸೂರಣಗಿ, ಪಬ್ಲಿಕ್ ನೆಕ್ಸ್ಟ್ ಹುಬ್ಬಳ್ಳಿ.